ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ಥರ್ಸ್ಡೇ ನನಗೆ ಇವತ್ತು ವೀಕ್ ಆಫು, ದಟ್ ಮೀನ್ಸ್ ಲೀವು. ಸಂಡೇ ರಿಪ್ಲೇಸ್ಮೆಂಟ್ ಲೀವ್ನ ನಮಗೆ ಥರ್ಸ್ಡೇ ಕೊಟ್ಟಿದ್ದಾರೆ. ಎದ್ದಿದ್ದು ಲೇಟು, 8 o'clock ಆಗಿದೆ. ಯಾಕೋ ಬೆಳಗಿಂದ ವಿಪರೀತ ತಲೆನೋವು, ನೈಟೇ ತಲೆನೋವು. ಸೊ ಆಯಿಲ್ ಅಪ್ಲೈ ಮಾಡಿದ್ದೀನಿ, ನೋಡ್ಬೇಕು ತಲೆನೋವು ಕಮ್ಮಿ ಆದರೆ. ಇವನಿಗೆ ಓದ್ಸೋಕೆ ಕುಂಡಿಸಿದ್ದೀನಿ, ಬಿಕಾಸ್ ಸಮ್ಮರ್ ಹೋಮ್ವರ್ಕ್ ಇರುತ್ತಲ್ಲ. ಸೊ ಅದೆಲ್ಲ ಮುಗಿಸ್ಕೊ ಅಂತೇಳಿ ಯಾಕೆ ಅಲ್ಲಿ ಬರೀತಿದ್ಯಾ? ಮಾಡ್ಕೊಂಡು ಬರ್ತಿದ್ದೀನಿ. ಟೇಬಲ್ಸ್ 15ವರೆಗೂ ಬರುತ್ತೆ ಅಂದೆ ಅಲ್ವಾ ನೀನು? ಮತ್ತೆ ಏನಕ್ಕೆ? ಅವನಿಗೆ ಬೆಳಗ್ಗೆನೇ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಹೋಮ್ವರ್ಕ್ ಮುಗಿಸ್ಕೊ ಅಂತ ಹೇಳಿ. ಅವನು ಹೋಮ್ವರ್ಕ್ ಮಾಡ್ಕೊತಾ ಇರಲಿ. ನಾನು ಸ್ವಲ್ಪ ಕೆಲಸ ಇದೆ, ತುಂಬಾ ಕೆಲಸ ಇದೆ. ಹೇಳ್ಬೇಕಂದ್ರೆ ಮನೆ ಕೆಲಸ ಮಾಡ್ಕೋಬೇಕು. ಅದ್ರ ಜೊತೆ ನಾನು ಸ್ವಲ್ಪ ಹೊನ್ನೂಡಿಕೆಗೆ ಹೋಗ್ಬಿಟ್ಟು ಬರಬೇಕು. ಹೊನ್ನೂಡಿಕೆಗೆ ಹೋಗಬೇಕು. ಸುಮಾರು ಬ್ಯಾಂಕಿನ ಕೆಲಸ ಎಲ್ಲ ಇದೆ. ಸೈಕಲ್ ರಿಪೇರಿ ಮಾಡಿಸ್ಬೇಕು. ಸೈಕಲ್ ರಿಪೇರಿ ಮಾಡಿಸ್ಬೇಕು. ಸೈಕಲ್ ತಗೊಂಡೋಗಲ್ಲ ಇವತ್ತು, ತಗೊಂಡೋಗಲ್ಲ ಸೈಕಲ್ನ. ಯಾಕಂದರೆ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಆಯಿತಾ. ಬಸ್ಸಲ್ಲಿ ಹಾಕಿಸ್ತಾರೋ ಹಾಕ್ಸಲ್ವೋ ಗೊತ್ತಿಲ್ಲ ನನಗೆ. ಸೊ ತಗೊಂಡೋಗಲ್ಲ. ತಂದಿನ್ನೂ 15 ದಿವಸ ಆಗಿಲ್ಲ ಸೈಕಲ್ನ. ತಿಂಗಳಾಗಿದೆ ಈ ಸೈಕಲ್ಲು. ರ್ಯಾಪರ್ ಕೂಡ ಓಪನ್ ಮಾಡಿಲ್ಲ. ಬಟ್ ಅದು 2 ಸತಿ ರಿಪೇರಿ ಆಗಿದೆ. ಇನ್ನು ಇವನನ್ನು ಬಿಲೋ ಮಾಡಲ್ಲ ನಾನು, ಎಲ್ಲ ಹಾಳು ಮಾಡಿರ್ತಾನೆ. ಸೊ ಹಂಗಾಗಿ ಅದನ್ನೇನು ಇವಾಗ ರಿಪೇರಿ ಮಾಡಿಸಲ್ಲ. ಸೊ ತಗೊಂಡೋಗಲ್ಲ. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರಬೇಕು. ಅಪ್ಪ ಫಸ್ಟ್ ಶಿಫ್ಟ್ ಹೋಗೈತಲ್ವ, ಅಪ್ಪ ಬಂದಮೇಲೆ ಹೋಗಬೇಕು. ಅಪ್ಪಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಸ್ಬೇಕು. ಚೆಕ್ ಮಾಡಿಸ್ಕೊಂಡು ಬರಬೇಕು. ಹೊನ್ನೂಡಿಕೆಗೆ ಹೋಗ್ಬೇಕು ನಾವು. ಸೊ ಇವನು ಕರ್ಕೊಂಡು ಹೋಗಬೇಕು. ಇವನ್ನೇ ಒಬ್ಬನೇ ಬಿಟ್ಬಿಟ್ಟು ಹೋಗಲ್ಲ. ಮನೆ ಕೆಲಸ ಅಂತೂ ತುಂಬಾ ಐತೆ. ಅಮ್ಮ ರೊಟ್ಟಿ ಮಾಡಿಕೊಂಡು ತಿನ್ಕೊಂಡು ಹೋಗ್ಬಿಟ್ಟೈತೆ ಆಯಿತಾ. ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಕಿಚನ್ ಎಲ್ಲ ಮೆಸ್ಸಿ ಆಗಿದೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸುಮಾರು ಕೆಲಸ ಇದೆ, ಮಾಡ್ಕೊಳ್ಬೇಕು. ಸ್ವಲ್ಪ ಬಟ್ಟೆ ಒಗಿಬೇಕು. ಎಲ್ಲ ಕೆಲಸ ಮಾಡಿಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಆಗಲೇ ಹೇಳ್ದಂಗೆ ಅಡುಗೆ ಮನೆ ತುಂಬ ಮೆಸ್ಸಿಯಾಗಿತ್ತಲ್ಲ. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ನಿಂತ್ಕೊಂಡೆ. ಏನಂದರೆ ಬೆಳಗ್ಗೆ ಬೇಗ ಎದ್ಬಿಟ್ರೆ ಬೇಗ ಕೆಲಸಗಳೆಲ್ಲ ಆಗೋಗ್ಬಿಡುತ್ತೆ. ನನ್ನಂಥ ಸೋಂಬೇರಿಗಳು ವೀಕ್ ಆಫ್ ಇದ್ದಾಗ ಎದ್ದೊಳಕ್ಕೆ ಮನಸ್ಸೇ ಬರಲ್ಲ ಆಯಿತಾ. ಸೊ ನನಗೆ ಇದೇ ಥರನೋ ಇಲ್ಲ ಬೇರೆಯವರು ಇದೇ ಥರನೋ ಐ ಡೋಂಟ್ ನೋ, ನನಗಂತೂ ಲೇಜಿನೇ ವೀಕೆಂಡ್ ಇದ್ದಾಗ. ಸೊ ಎದ್ದಿದ್ದು 8:30 ಕುಂತೇ ಇದ್ದೆ. ಸೊ ಹಂಗಾಗಿ ಟೈಮ್ ಆಗೇ ಹೋಯ್ತು. ಅಮ್ಮ ಕೆಲ್ಸಕ್ಕೆ ಹೋಗ್ಬಿಟ್ಟಿತ್ತು. ಗೊತ್ತಾಯ್ತು ಅಮ್ಮನಿಗೆ, ಇವಳೆದ್ದು ನನಗೆ ತಿಂಡಿ ಮಾಡ್ಕೊಡಲ್ಲ ಅಂತ. ಪಾಪ ಅವರೇ ರೊಟ್ಟಿ ಮಾಡಿಕೊಂಡು ಅನ್ನ ಸಾಂಬಾರೇನೋ ಮಾಡ್ಕೊಂಡು ಹೋಗಿದ್ರು. ಸರಿ ನಾನೆದ್ದು ಇವನು ಟಿಫನ್ ಮಾಡಿಬಿಟ್ಟಿದ್ದ. ಇವನಿಗೂ ಒಂದು ಐಡಿಯಾ ಇರುತ್ತೆ, ನಮ್ಮಮ್ಮ ವೀಕೆಂಡಲ್ಲಿ ಎದ್ದೋಳಲ್ಲ, ಯಾಕೆ ಸುಮ್ಮನೆ ಅಂತೇಳಿ. ಸೊ ಅಮ್ಮನೇ ಟಿಫನ್ ಮಾಡಿಕೊಟ್ಟಿತ್ತಲ್ಲ, ಅವನು ತಿನ್ಕೊಂಬಿಟ್ಟಿದ್ದ. ನಾನು ಎದ್ದು ಪಾತ್ರೆ ಎಲ್ಲ ತೊಳೆಯೋಕೆ ಹಾಕ್ಕೊಂಡಿದ್ನಲ್ಲ, ಏನು ಕೆಲಸ ಮಾಡಿರಲಿಲ್ಲ. ಸೊ ಒಂದೊಂದೇ ಎಲ್ಲ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಶೆಲ್ಫ್ ಕ್ಲೀನ್ ಮಾಡಿಕೊಂಡೆ. ಶೆಲ್ಫ್ ಕ್ಲೀನ್ ಮಾಡ್ಕೊಂಡು ನನ್ನ ಫಸ್ಟ್ ಪ್ರಯಾರಿಟಿ ಟೀನೇ ಆಗಿರುತ್ತೆ. ಸೊ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟೆ. ಟೀ ಕುಡಿದ್ರೆ ಸ್ವಲ್ಪ ಮೈಂಡ್ ಓಡುತ್ತೆ ಕೆಲಸ ಮಾಡಲಿಕ್ಕೆ ನನಗೆ ಪರ್ಸ್ನಲಿ. ಸೊ ಹಂಗಾಗಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟೆ. ಟೀ ಕುಡ್ಕೊಂಡು ಇನ್ನು ಸ್ವಲ್ಪ ಜರಗದೆ ಸೊ ಹಾಲು ಉಕ್ಕಿ ಬಂತು. ಅಲ್ಲೇ ಇದ್ದದಕ್ಕೆ ಓಕೆ, ಇಲ್ಲಾಂದರೆ ಅದು ಒರೆಸಿದ್ದೆಲ್ಲ ಮತ್ತೆ ಇನ್ನೊಂದು ಸತಿ ಕ್ಲೀನ್ ಮಾಡ್ಕೊಬೇಕಿತ್ತು. ಥ್ಯಾಂಕ್ ಗಾಡ್ ಅದು ಕ್ಲೀನ್ ಆಯಿತು. ಸೊ ಟೀ ಕುಡ್ಕೊಂಡು ಇವನಿಗೂ ಸಮ್ಮರ್ ಹಾಲಿಡೇಸ್ದು ಹೋಮ್ವರ್ಕ್ ಎಲ್ಲ ಇತ್ತಲ್ವ, ಸ್ವಲ್ಪ ಬರೆಸ್ತಾ ಇದ್ದೆ. ನಾನು ಸ್ವಲ್ಪ ರಿವಿಷನ್ ಮಾಡ್ದಂಗೆ ಅವನು ಬರ್ಕೊಂಡ. ಇಟ್ಸ್ ಓಕೆ, ಆವಾಗಿನ ಕೆಲಸ ಅವಾಗ ಆಯಿತು. ಸೊಪ್ಪೆಲ್ಲ ಇಟ್ಟೋಗಿತ್ತು. ಅಪ್ಪ ಬೇರೆ ಫಸ್ಟ್ ಶಿಫ್ಟ್ ಹೋಗಿತ್ತಲ್ಲ, ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಒಂದಾದ್ಮೇಲೆ ಒಂದು ಮಾಡ್ಕೊಂಬಿಡ್ತೀನಿ ನಾನು. ಇಲ್ಲಿ ಸೊಪ್ಪು ಕುಕ್ಕರ್ಗೆಲ್ಲ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾವೇ ಬೆಳೆದಿದ್ದು ಸೊಪ್ಪು, ತುಂಬಾ ಚೆನ್ನಾಗಾಗಿತ್ತು ಸೊಪ್ಪು. ಹೇಳ್ಬೇಕಂದ್ರೆ ನೀವು ನೋಡ್ತಾ ಇರ್ಬೋದು, ತುಂಬಾ ಫ್ರೆಶ್ ಆಗಿದೆ ಸೊಪ್ಪು. ಅದೇ ಒಂದಿದು ದುಡ್ಡು ಕೊಟ್ಟು ತಂದರೆ ಕೆಲವೊಬ್ರು ಚೆನ್ನಾಗಿರೋ ಸೊಪ್ಪಿರುತ್ತೆ, ಕೆಲವೊಂದು ಸತ್ತೆ ಎಲ್ಲ ಇರುತ್ತೆ ಆಯಿತಾ. ನಾವೇನಾದರೂ ಕೇಳೋಕ್ಕೆ ಹೋದರೆ ಇಲ್ಲ ಚೆನ್ನಾಗಿರೋ ಸೊಪ್ಪು ಕೊಡಿ, ಇದೇನು ಸತ್ತೆ ಇದೆ ಅಂತ ಹೇಳಿದ್ರೆ ಅವ್ರು ಕೇಳೋದೊಂದೇ. ಬೆಳೆದಿರೋರು ನೀನು ಬೆಳೆದಿದ್ರು ಹಿಂಗೆ ಅಲ್ವಾ ತರೋದು ಅಂತ. ನಾನೊಂದು ಇನ್ಸಿಡೆಂಟ್ ಆಯಿತು. ನಮ್ಮಪ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಳಕ್ಕೆ ಹೋಯ್ತು ಆಯಿತಾ. ಸೊ ನಮ್ಮಪ್ಪ ಇದೇನಂತು, ಇದೇನಪ್ಪ ಸತ್ತೆ ಎಲ್ಲ ತಂದುಬಿಟ್ಟಿದ್ಯಾ ಅಂತಾರೆ. ನೀನು ಬೆಳೆದ್ರು ಹಿಂಗೆ ಅಲ್ವೇನಪ್ಪ ತರೋದು ಅಂತ ಅಂದರು. ಎಷ್ಟು ರ್ಯಾಶಾಗಿ ಹೇಳಿದ್ರು ಅಂದರೆ
ನಮ್ಮಪ್ಪ ಏನೂ ಮಾತಾಡಲಿಲ್ಲ, ಸುಮ್ಮನಾಯಿತು. ನನಗೊಂದು ಸ್ವಲ್ಪ ಹರ್ಟ್ ಆಯಿತು. ಸೊ ಕೊಡೋ ದುಡ್ಡು ಕೊಡ್ತಾರೆ, ಅವರು ದುಡ್ಡು ನೀರು ಕಟ್ಟಿರ್ತಾರೆ, ಎಲ್ಲ ಮಾಡಿರ್ತಾರೆ, ಅದನ್ನು ಆರೈಕೆ ಮಾಡಿರ್ತಾರೆ, ಹಂಗಂತ ಸತ್ತೆ ತಿನ್ನೋಕ್ಕಾಗತ್ತಾ? ಇಲ್ಲ ಅಲ್ಲ. ಸೊ ಮಾತು ಮೇಲೆ ನಿಗಾ ಇದ್ದರೆ ಬೆಟರ್ ಅಂತ ನನಗನ್ಸುತ್ತೆ. ಸೊ ನಾನು ಸುಮ್ಮನೆ ಅದೇನು ಮಾತಾಡಲಿಲ್ಲ. ಅಪ್ಪನೂ ಸುಮ್ಮನೆ ಆಗೋಯ್ತು, ಏನೂ ಮಾತಾಡಲಿಲ್ಲ. ಇಲ್ಲಿ ನಾವು ಬೆಳೆದಿರೋ ಸೊಪ್ಪು ನೋಡಿದಾಗ ನಮ್ಗೆ ಆ ಥರ ಫೀಲ್ ಆಯಿತು. ಆ ಥರ ಎಲ್ಲ ಮಾಡಬಾರ್ದು. ಎಲ್ಲರೂ ದುಡಿಯೋದೇನಕ್ಕೆ, ತಿನ್ನೋದಕ್ಕೆ ಅಲ್ವಾ? ಸೊ ಅವ್ರು ಇರೋದನ್ನ ಹೇಳಿದರೆ ಸುಮ್ಮನೆ ಆಗ್ತಿದ್ರು ಏನೋ, ಅವ್ರು ಹಂಗೆ ಮಾಡಲಿಲ್ಲ. ಸೊ ಅವ್ರು ಕ್ರಾಸಾಗಿ ಮಾತಾಡಿದ್ರು. ನಾವಪ್ಪ ಆ ಟೈಮಲ್ಲಿ ತಾಳ್ಮೆ ತಂದ್ಕೊಂಡಿದ್ದು ನನಗೇನೋ ಬೆಟರ್ ಅನ್ನಿಸ್ತು. ಮಾತಿಗೆ ಮಾತು ಬೆಳೆದಿದ್ರೆ ರೋಡಲ್ಲಿ ಜಗಳ ಆಗಿರ್ತಿತ್ತೇನೋ. ಸೊ ದಟ್ಸ್ ಫೈನ್, ಅಲ್ಲಿಗಲ್ಲಿ ಕ್ಲಿಯರ್ ಆಯಿತು. ಇಲ್ಲಿ ನಾನು ಪಾತ್ರೆ ಎಲ್ಲ ತೊಳೆಯೋಕ್ಕೆ ಶಿಂಕೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಎಲ್ಲ ಡಬ್ಗೆ ಇಟ್ಕೊಂಡು ಬತ್ಲಿಗೆ ಇಟ್ಕೊಂಬಿಡೋಣ ಅಂತೇಳಿ ನಾನೇನು ಇವಾಗ ಬತ್ತಲಲ್ಲೇ ಪಾತ್ರೆ ತೊಳ್ಕೊತಾ ಇದ್ದೀನಿ. ಶಿಂಕ್ನ ಬರೀ ನನ್ನ ದೇವ್ರ ಪೂಜೆ ಸಾಮಾನುಗಳಿರ್ತಾವಲ್ಲ ಅಷ್ಟೊಂದು ಮಾತ್ರ ತೊಳೆಯೋಕ್ಕೆ ಬಳಸ್ಕೊಳೋಣ ಅಂತ ಹೇಳಿ ನಾವು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪಾತ್ರೆ ಎಲ್ಲ ತುಂಬಾ ಜಾಸ್ತಿ ಇದ್ದಾಗ ಈ ಥರ ಬತ್ಲಿಗೆ ಹಾಕ್ಕೊಂಡು ತೊಳ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬೇಗ ಆಗುತ್ತೆ, ಫ್ರೀಯಾಗಿ ಇರುತ್ತೆ, ಸ್ವಲ್ಪ ಬೇಗ ಆಗುತ್ತೆ ಅಂತ ಮಾಡಿಕೊಂಡೆ ಅಷ್ಟೇನೆ. ಅಷ್ಟೊತ್ತಿಗೆ ಇವನು ಏನೋ ಬಟ್ಟೆ ಎಲ್ಲ ಮಡಿಸ್ಕೊತಾ ಇದ್ದ. ಬಟ್ಟೆ ಜಾಸ್ತಿ ಇತ್ತು ಹೇಳ್ಬೇಕಂದ್ರೆ. ಇದು ಮೊನ್ನೆ ಬಟ್ಟೆ ಒಗ್ದಿರೋದು, ನೆನ್ನೆ ಬಟ್ಟೆ ಒಗ್ದಿರೋದು ಬೆಳಗಿನ ಜಾವ ಇದ್ದು. ಸೊ ಅದನ್ನ ಇವಾಗ ಮಡಚಿ ಅಮ್ಮ ತಂದು ಹಾಕಿದ್ರು. ಇವನು ಅವನವು ನನ್ನವೆಲ್ಲ ಸ್ವಲ್ಪ ಮಡಚಿಡ್ತಾ, ಸಣ್ಣ ಪುಟ್ಟ ಎಲ್ಲ ಮಡಚಿಟ್ಟ. ಇವತ್ತು ಮತ್ತೆ ಬಟ್ಟೆ ಇದ್ದು. ನಮ್ಮನೇಲಿ ಡೈಲಿ ಸ್ನಾನ ಮಾಡೋದಕ್ಕೆ ಡೈಲಿ ಬಟ್ಟೆ ಇದ್ದೇ ಇರುತ್ತೆ. ಹಂಗಾಗಿ ಎಲ್ಲರೂ ಒಂದೊಂದು ಜೊತೆ ಅಂದ್ರೂ ಬಟ್ಟೆ ಜಾಸ್ತಿ ಆಗೇ ಹೋಗ್ಬಿಡುತ್ತೆ. ನೆನೆಸ್ಕೊಳ್ತಾ ಇದ್ದೀನಿ. ಅಮ್ಮ ನೆನೆಸಿಟ್ಬಿಟ್ಟು ಹೋಗು, ನಾನು ಹೇಳಿತ್ತು ಚಿನ್ಮಯ್ಗೆ ನೆನೆಸಿಡಕ್ಕೆ ಹೇಳು, ನಾನು ಬಂದು ಒಗಿತೀನಿ ಅಂತ. ಸೊ ಅವರು ಟಯರ್ಡಾಗಿ ಬಂದಿರ್ತಾರೆ. ನಾನಂತೂ ಸಾಮಾನ್ಯವಾಗಿ ಈ ನಡುವೆ ಬಟ್ಟೆ ಒಗಿತಾ ಇಲ್ಲ, ಬಿಕಾಸ್ ನಾನು ಅಲ್ಲಿ ಸ್ಟ್ಯಾಂಡಿಂಗಲ್ಲಿ ವರ್ಕ್ ಇರೋದ್ರಿಂದ. ಸೊ ನನಗೂ ತುಂಬಾ ಸಾಕಾಗಿರುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಏನು ಬಿಡಿಸಿ ಹೇಳೋ ಅಂಥದ್ದೇನಿಲ್ಲ. ಸೊ ಹಂಗಾಗಿ ನಾನೇನು ಬಟ್ಟೆ ಒಗಿತಾ ಇಲ್ಲ, ಅಮ್ಮನೇ ಬಟ್ಟೆ ಒಗಿತಾರೆ. ಸೊ ಇಂಥ ಟೈಮಲ್ಲಾದರೂ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನಿಸ್ದಾಗ ಮಾಡ್ಕೊಳ್ತೀನಿ ಅಷ್ಟೇನೆ. ಅವನಿಗೂ ಹೇಳಿದೆ, ಏನೋ ಮೈಲಿಗೆ ಬಟ್ಟೆ ಇದ್ದರೆ ಒಳಗಡೆ ತಂದು ಕೊಡು ಅಂತ. ಪಾಪ ಎಲ್ಲ ಅವನು ತಂದು ಕೊಟ್ಟ. ಬಟ್ಟೆ ಎಲ್ಲ ಇಲ್ಲಿ ನೆನೆಸಿಟ್ಕೊಂಡೆ. ನೆನೆಸಿ ಏನು ಕೊಳೆ ಇರಲಿಲ್ಲಲ್ಲ, ಒಂದು 10 ನಿಮಿಷ ನೆನೆಸಿಟ್ಕೊಂಡು ಒಗೆದ್ರೆ ಸಾಕು, ಬೇಗ ಕೊಳೆ ಬಿಡುತ್ತೆ. ಸೊ ಹಂಗಾಗಿ ಎಲ್ಲ ನೆನೆಸಿಟ್ಕೊಳ್ತಾ ಇದ್ದೆ. ಬೇಗನೆ ಕೆಲಸ ಮುಗಿಸ್ಕೋಬೇಕು, ಬಿಕಾಸ್ ನಾನು ಹೊನ್ನುಡ್ಕೆಗೆ ಹೋಗಬೇಕು. ಇಲ್ಲಿ ನಮ್ಮದು ಹಳ್ಳಿ ಆಗಿರೋದ್ರಿಂದ ಏನೇ ಒಂದು ಸಣ್ಣ ಪುಟ್ಟ ಬೇಕು ಹೊನ್ನುಡ್ಕೆಗೆ ಹೋಗಬೇಕು, ಇಲ್ಲ ದಾಬಸ್ಪೇಟೆಗೆ ಹೋಗಬೇಕು. ಸೊ ಹಂಗಾಗಿ ಬೇಗ ಹೋಗಬೇಕು. ರೆಡಿ ಆಗ್ತಾಯಿದ್ದೀನಿ. ಮೊದಲು ಶೂಸ್ಗಳು ಹಾಕ್ಕೊಂಬಿಡೋಣ ಅಂತ. ಪ್ರೀವಿಯಸ್ ಕಂಪ್ನಿಗೆ ಹೋದಾಗ ಈ ಶೂಸ್ ತೊಗೊಂಡಿದ್ದು ನಂಗೆ ತುಂಬ ಇಷ್ಟ ಈ ಶೂ, ಆಯಿತಾ. ಇದು ಸ್ವಲ್ಪ ಸೆಕೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸೇಫ್ಟಿ ಶೂ ಇವಾಗ ಪ್ರೆಸೆಂಟ್ ಕಂಪ್ನಿಗೆ ಸೇಫ್ಟಿ ಶೂ ಇರಲೇಬೇಕು. ನಾನು ಪ್ರೀವಿಯಸ್ ಕಂಪ್ನಿಗೆ ಶೂ ಅಷ್ಟೇನೆ, ಯಾವುದಾದ್ರು ಸರಿ ಹಾಕ್ಕೊಂಡು ಹೋಗ್ಬೋದಾಗಿತ್ತು. ಸೊ ಬಟ್ಟೆ ಎಲ್ಲ ಶೂ ಎಲ್ಲ ತೊಳೆದು ಒಣಗಾಕ್ಬಿಟ್ಟು ಬಟ್ಟೆ ಎಲ್ಲ ಒಗೆದು ಜಾಲ್ಸಿ ಹಾಕ್ಕೊಂಡ್ಬಿಟ್ಟೆ. ಕೆಲಸನೂ ಬೇಗ ಮುಗಿಸ್ಕೊಂಡೆ. ಹೇಳ್ಬೇಕಂದ್ರೆ ಬೇಗ ಮಾಡಿಕೊಂಡೆ. ಇಲ್ಲೂ ಬಟ್ಟೆ ಎಲ್ಲ ಸೋರ್ಲು ಹಾಕ್ಕೊಂಡು ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಅಂದೆ. ಇವನಿಗೆ ಟೈಮ್ ಆಗಿತ್ತಲ್ವ, ಅಮ್ಮ ನೀ ಸ್ನಾನಕ್ಕೆ ಹೋಗು, ನಾನು ಒಂಚೂರು ಕಸ ಗುಡಿಸ್ಕೊಡ್ತೀನಿ ಅಂತ ಹೇಳಿ ಒಳಗೆಲ್ಲ ಗುಡಿಸ್ಕೊಟ್ಟೆ. ಇದೊಂದು ಹಾಲು ಗುಡಿಸ್ಕೊತೀನಿ ಅಂತ ಅಂದ. ಸರಿ ಗುಡಿಸ್ಕೊ ಅಂತೇಳಿ ಅಲ್ಲಿ ಕಸನ ಸೈಡಲ್ಲಿ ಗುಡ್ ಮಾಡಿದ್ದೀನಿ. ಅವನು ಅಬ್ಸರ್ವೇ ಮಾಡಿಲ್ಲ, ಸುಮ್ಮನೆ ಮೇಲೆ ಗುಡಿಸ್ಕೊಂಡಿದ್ದೀನಿ. ಸೈಕಲ್ ಸಂದಿಲಿ ಗುಡ್ ಮಾಡಿದ್ದೆ ಅದನ್ನು, ಆಯಿತಾ. ಅವ್ನು ತೊಗೊಂಡೇ ಹೋಗಿಲ್ಲ. ಅವನಿಗೆಲ್ಲ ಏನು ಅಷ್ಟೆಲ್ಲ ಮಾಡೋಕ್ಕೆ ಬರಲ್ಲ, ಏನೋ ಒಂದು ಸಣ್ಣ ಪುಟ್ಟ ಮಾಡ್ತಾನೆ ಅಷ್ಟೇನೆ. ಕೆಲವೊಂದು ಮಕ್ಕಳು ಚೆನ್ನಾಗಿ ಮಾಡ್ತವೆ, ಬಾಯ್ಸು. ಸೊ ಇವನಿಗೆ ಸ್ವಲ್ಪ ಕಷ್ಟ. ಸೊ ಏನೋ ಒಂದು ಮಾಡಬೇಕು, ಮಾಡ್ತಾನೆ ಅಷ್ಟೇನೆ. ಸೊ ಕಲ್ತ್ಕೊಳ್ತಾನೆ ಅಂದ್ಬಿಟ್ಟು ನಾನು ಸುಮ್ಮನಾಗ್ತೀನಿ, ಏನು ಹೇಳೋಕ್ಕೆ ಹೋಗಲ್ಲ. ಸಣ್ಣ ಪುಟ್ಟ ಇನಿಷಿಯೇಟಿವ್ ತಗೊಂಡು ಮುಗಿಸಿದ್ದೀನಿ. ಸೊ ಇವಾಗ ಟೈಮ್ ನೋಡ್ತಾ ಇರ್ಬೋದು ನೀವಾಗಲೇ. 2 ಗಂಟೆ. ನಾನು ಬ್ಯಾಂಕ್ ಹತ್ರ ಹೋಗಬೇಕು. ಬಟ್ಟೆ ಒಗ್ದಿದ್ದೀನಿ, ಅದನ್ನು ಸೋರ್ಲು ಹಾಕಿದ್ದೀನಿ. ಸೊ ಇನ್ನು ಬಟ್ಟೆ ಒಣಗಾಕಿಲ್ಲ. ಸೊ ನಾನು ಬ್ಯಾಂಕಿಗೆ ಹೋಗಬೇಕು. ಅಪ್ಪಂಗೊಂದು ಸ್ವಲ್ಪ ಅಡುಗೆ ಆದರೂ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅನ್ನ ಮಾಡಿಟ್ಬಿಟ್ಟು ಹೋಗ್ತೀನಿ. ಕರೆಂಟ್ ಇನ್ನೂ ಬಂದಿಲ್ಲ, ಆಯಿತಾ. ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಇನ್ನೂ ಕರೆಂಟ್ ಬಂದಿಲ್ಲ. ನೋಡೋಣ, ಸ್ವಲ್ಪ ಮಜ್ಜಿಗೆ ಆದರೂ ಮಾಡಿಬಿಟ್ಟು ಅನ್ನ ಮಾಡಿ ಇಟ್ಬಿಟ್ಟು ಹೋಗ್ತೀನಿ.
ಬಂದು ಸಾಂಬಾರು ಮಾಡ್ಕೊಳಕ್ಕಾಗತ್ತೆ. ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ. 2:30 ಅಷ್ಟೊತ್ತಿಗೆ ಮನೆ ಬಿಡಬೇಕು, ಯಾಕಂದರೆ ಅವ್ರು ಲಂಚ್ಗೆ ಹೋಗಿರ್ತಾರೆ ಬ್ಯಾಂಕವರು. ಸೊ ಹಂಗಾಗಿ 2:30 ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು 1/2 ಐತೆ ಅನ್ನೋ ಒಂದು ಮೈಂಡ್ ಇತ್ತು. ಸೊ ಹಂಗಾಗಿ ಅಪ್ಪನಿಗೆ ಅಡುಗೆ ಮಾಡಿಬಿಡೋಣ, ಅನ್ನ ಮಾಡಿಬಿಟ್ಟು ಮಜ್ಜಿಗೆ ಮಾಡಿಟ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಬೇಡ, ಅವರು ಅಲ್ಲಿ ಟಯರ್ಡಾಗಿ ಬಂದಿರ್ತಾರೆ, ಬೆಳಗ್ಗೆನೂ ಟಿಫನ್ ಮಾಡಿರ್ತಾರೋ ಮಾಡಿರಲ್ವೋ, ಅವ್ರಿಗೆ ಹೋಟೆಲ್ ಫುಡ್ ಬೇರೆ ಅಡ್ಜಸ್ಟ್ ಆಗಲ್ಲ. ಸೊ ಹಂಗಾಗಿ ಮಾಡಿಬಿಡೋಣ, ಆದಷ್ಟು 2:30 ತನಕ ಎಷ್ಟು ಅಡುಗೆ ಆಗುತ್ತೋ ಅಷ್ಟು ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಇನ್ನೊಂದು ಕಡೆ ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ, ಅದು ವಿಷಲ್ ಬಿಟ್ಟಿತ್ತು. ನೋಡೋಣ, ಆದಷ್ಟು ಬೇಗ ಅಡುಗೆ ಮಾಡೋಕ್ಕೆ ಟ್ರೈ ಮಾಡೋಣ ಅಂತೇಳಿ. ಒಂದು ಕಡೆ ಚಿನ್ಮಯಲ್ಲೇ ಈರುಳ್ಳಿ ಎಲ್ಲ ಹೆಚ್ಚಿಕೊಟ್ಟ. ಸೊ ಹಂಗಾಗಿ ಬಸ್ಸಾರಿಗೆಲ್ಲನೂ ಹುರ್ಕೊಂಡು ಬಿಡೋಣ ಅಂತೇಳಿ ನಾನು ಇಲ್ಲಿ ರೆಡಿ ಮಾಡಿಕೊಂಡೆ. ಬೇಗನೆ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೆ ಹೇಳ್ಬೇಕಂದ್ರೆ. ಸೊ ಬೇಗನೆ ಆಯಿತು. ಮನಸ್ಸಿದ್ರೆ ಮಾರ್ಗ, ಬೇಗ ಬೇಗ ಆಗುತ್ತೆ, ಮಾಡ್ಬೋದು ಅಂತ ಮಾಡಿಕೊಂಡ್ರೆ ಬೇಗ ಆಗುತ್ತೆ, ಇಲ್ಲ ಆಗಲ್ಲ ಅಂದ್ಕೊಂಡ್ರೆ ಸೊ ಆಗಲ್ಲ. ನನಗೆ 2 ಮೈಂಡ್ ಇದೆ ಹೇಳ್ಬೇಕಂದ್ರೆ. ಮಾರ್ನಿಂಗ್ ಸಿಕ್ನೆಸ್ ಅಂತಾರಲ್ಲ, ಸೊ ಹಾಗೆ ಬೆಳಗ್ಗೆ ಹೊತ್ತು ಸ್ವಲ್ಪ ಕಷ್ಟನೇ ನನಗೆ. ಸೊ ಒಂದು ಸತಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪಾಗಿ ಮಾಡ್ಕೊಂಬಿಡ್ತೀನಿ. ಸೊ ಎಲ್ಲ ಸ್ಟಾರ್ಟಿಂಗ್ ಸ್ಟೆಬಲ್ ಅಂತ ಅನಿಸುತ್ತೆ ನನಗೇನೆ. ಸೊ ದಟ್ಸ್ ಫೈನ್. ಇಲ್ಲಿಗೆಲ್ಲ ಅಲ್ಲಿ ಈರುಳ್ಳಿ ಫ್ರೈ ಆಗ್ತಾಯಿತ್ತು, ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೆ. ಇಲ್ಲಿ ಕಾಯೆಲ್ಲ ತುರ್ಕೊಂಡು ಹುರಿದೆಲ್ಲ ಮಡಿಕೊಂಡೆ ಆಯಿತಾ. ಕರೆಂಟ್ ಬರುತ್ತೆ ಅಂತ ನೋಡ್ತಾ ಇದ್ದೀನಿ, ಕರೆಂಟ್ ಬಂದಿಲ್ಲ. ನನ್ನ ತಾಳ್ಮೆ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಹೊಂಟೋಯ್ತು. ಬೇಡ, ಒಳ್ಕಲಲ್ಲೇ ರುಬ್ಕೊಂಬಿಡೋಣ ಅಂತ ಹೇಳಿ ಬಿಸಿ ಇತ್ತು ಹಂಗೂನುವೆ. ಸೊ ಎಲ್ಲ ತೊಳ್ಕೊಂಡು ಒಳ್ಕಲಲ್ಲೇ ರುಬ್ಕೊಂಬಿಡ್ತಾಯಿದ್ದೀನಿ. ನಮ್ಮದು ಒಳ್ಕಲ್ಲು ಹೊಸದಾಯ್ತಾ, ಆಲೇ ನಾವು ಒಳ್ಕಲ್ಲು ಹಾಕ್ಸಿ ಈ ಮನೆಗೆ ಬಂದಿನಿ ಆಗಲೇ ಆಲ್ಮೋಸ್ಟ್ 3 ವರ್ಷ ಆಗಿದೆ ಅನಿಸುತ್ತೆ. ಆದರೂ ಒಳ್ಕಲ್ಲಲ್ಲೇ ಯೂಸ್ ಮಾಡಿದ್ದೀವಿ. ಸೊ ಇನ್ನೂ ಸೌದಿಲ್ಲ. ತುಂಬ ಚೆನ್ನಾಗಿದೆ ಒಳ್ಕಲ್ಲು. ಒಂದು ಸ್ವಲ್ಪ ಬೇಗ ಆಡಿಸಿದ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ. ಸೊ ಇಲ್ಲೂ ಹಂಗೇನೆ ಬೇಗ ಬೇಗ ಆಯಿತು. ನಾನಿಲ್ಲಿ ರುಬ್ಕೊಂಡು ಯಾವ ಸಾಂಬಾರಿಗೆ ಯಾವುದನ್ನು ಪಾತ್ರೆನಲ್ಲಿ ಕೂಡಿಸ್ತೀನೋ ಅದಕ್ಕೇನೆ ಮಸಾಲೆ ಎತ್ಕೊಬಿಟ್ಟೆ. ಯಾಕೆ ಅಂದರೆ ನನಗೆ ಬಸ್ಸಾರಿಗೆ ಒಗ್ಗರಣೆ ಹಾಕೋದು ಅಷ್ಟು ಇಷ್ಟ ಆಗಲ್ಲ ಪರ್ಸ್ನಲಿ. ನಾವೇನು ಅಷ್ಟು ಬಸ್ಸಾರಿಗೆ ಒಗ್ಗರಣೆ ಹಾಕಲ್ಲ. ಸೊ ಹಂಗಾಗಿ ಮಸಾಲೆಗೇನೆ ಸೊಪ್ಪು ಕಾಳೆಲ್ಲ ಬೇಯಿಸಿರ್ತೀನಲ್ಲ, ಆ ಸಪ್ಪೆಸರು ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ಅದೇ ಸಪ್ಪು ನೀರೇ ಹಾಕ್ಕೊತೀನಿ, ಬೇರೆ ಏನೂ ನೀರು ಹಾಕೋಕ್ಕೆ ಹೋಗಲ್ಲ. ಯಾಕಂದರೆ ಟೇಸ್ಟ್ ಹೊರ್ಟೋಗ್ಬಿಡುತ್ತೆ ಬಸ್ಸಾರದು. ಸೊ ಹಂಗಾಗಿ ಬಸ್ಸಾರು ಉಪ್ಸಾರಿಗೆಲ್ಲ ನಾನು ಅಷ್ಟು ಒಗ್ಗರಣೆನ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ನಮಗೆ ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಯಾರು ಅದನ್ನು ಇಷ್ಟಪಡೋಲ್ಲ. ಸೊ ಹಂಗಾಗಿ ನಮ್ಮ ಮನೆಗೇನು ಇಷ್ಟನೋ ನಮಗೇನು ಇಷ್ಟನೋ ನಾನು ಅದೇ ಥರನೇ ಮಾಡ್ಕೊತೀನಿ. ಸಾಂಬಾರಂತೂ ಒಳ್ಕಲಲ್ಲಿ ಅರ್ದಿದ್ದಕ್ಕೆ ಚೆನ್ನಾಗಿ ಬಂತು, ಮಡಿಕೇಲಿ ಮಾಡ್ತಾ ಇರೋದಕ್ಕೆ ಚೆನ್ನಾಗಿ ಬಂತೋ ಗೊತ್ತಿಲ್ಲ. ಸಾಂಬಾರಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಬೇಗನೆ ಆಗುತ್ತೆ. ಇವಾಗ ಗ್ಯಾಸ್ ಸಿಗ್ತಾ ಇಲ್ಲಲ್ಲ, ಸಿಲಿಂಡ್ರ್ ಇಲ್ಲ, ಮಡಿಕೇಲಿ ಮಾಡಿದ್ರೆ ಕಷ್ಟ ಆಗಲ್ವಾ ಅಂತ ಏನಾದರೂ ಅಂದ್ಕೊಂಡ್ರೆ, ಸೊ ಇದೇನಂದರೆ ಸ್ವಲ್ಪ ಕುದಿ ಹತ್ತೋವರೆಗೂ ಸ್ವಲ್ಪ ಕಷ್ಟ. ಕುದಿ ಹತ್ತಿದ್ಮೇಲೆ ಹಾರಿಸ್ಬಿಟ್ರೆ ಸಾಕು, ಏನಿಲ್ಲ ಅಂದ್ರೂ ಒಂದು 20 ಮಿನಿಟ್ಸು ಕುದಿತಾನೇ ಇರುತ್ತೆ ಸಾಂಬಾರು. ಇದು ಪರ್ಸ್ನಲಿ ನನಗೆ ಅನುಭವ ಆಗಿದೆ. ಸೊ ಹಂಗಾಗಿ ನಾನು ಫ್ರೀ ಟೈಮಲ್ಲೆಲ್ಲ ಆದಷ್ಟು ನಾನು ನೈಟು ಮಡಿಕೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಮನೆ ತವಿದ್ರೆ ನಾನು ಸ್ವಲ್ಪ ಫ್ರೀ ಆಗಿರ್ತೀನಿ ಅನ್ಸುತ್ತಲ್ವ. ಸೊ ಆ ಟೈಮಲ್ಲಿ ಇಲ್ಲಿ ಸಾಂಬಾರೆಲ್ಲ ಆಗ್ತಾಯಿದೆಲ್ಲ, ಇಲ್ಲಿ ಸೊಪ್ಪು ಕಾಳ್ಗೂ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಪಲ್ಯ ಥರ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನಾನು ಆದಷ್ಟು ಮುದ್ದೆ ಮಾಡಬೇಕು ಅಂತಲೇ ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಅಪ್ಪಂಗೆ ಮುದ್ದೆ ಇಷ್ಟ. ನೀನು ಏನೇ ಟಿಫನ್ ಮಾಡಿಕೋ, ಮೃಷ್ಟಾನ್ನ ಮಾಡಿಕೋ, ನಂಗೆ ಮುದ್ದೆ ಮಾಡಿಕೊಂಡ್ರೆ ಸಾಕು, ಅದೊಂದು ಮೈಂಡ್ ನಮ್ಮ ಅಪ್ಪಂದು. ಸೊ ಅವ್ರು ಇಷ್ಟ ಆಗೋದು ನಾವು ಮಾಡಿ ಕೊಡಬೇಕು. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಯುನೋ. ಸೊ ಹಂಗಾಗಿ ಇಲ್ಲೂ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ, ಅಂದರೆ ಫ್ರೈ ಮಾಡ್ಕೊತಾ ಇದ್ದೆ ಕಾಳು ಮಾಡಲಿಕ್ಕೆ, ಸೊಪ್ಪು ಕಾಳು ಮಾಡಲಿಕ್ಕೆ. ನನಗೂ ತುಂಬ ಇಷ್ಟ. ಅದು ನಾವು ವರ್ಷಕ್ಕೊಂದ್ಸತಿ 2 ಸತಿ ಅಮ್ಮ ಬೆಳೆಯುತ್ತೆ ಆಯಿತಾ ಸೊಪ್ಪನ್ನ. ಅದನ್ನು ತಿನ್ನೋಕ್ಕಂತೂ ನೆಕ್ಸ್ಟ್ ಲೆವೆಲಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ ನಮಗೆ ಹೇಳ್ಬೇಕಂದ್ರೆ. ಹಾಗಾಗಿ ನಮ್ಗೊಂದು ಸ್ವಲ್ಪ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ದುಡ್ಡು ಕೊಟ್ಟಂತೂ ತಂದೇ ತರ್ತೀನಿ. ವಾರಕ್ಕೆ 1 ಸತಿ ಅಂತೂ 2 ಸತಿ ಬಸ್ಸಾರಂತೂ ಮಾಡೇ ಮಾಡ್ತೀನಿ. ಬಸ್ಸಾರು ಮಶಪ್ ಅಂತೂ, ಸೊಪ್ಪಂತೂ ನಾನು ತುಂಬಾ ಪ್ರೊವೈಡ್ ಮಾಡ್ತೀನಿ ನನ್ನ ಮಗನಿಗೆ. ಆದ್ರೂ ನಾವು ಬೆಳೆದಿರೋದು ತಿನ್ನೋದು ಅಂತಂದರೆ ಅದೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ವಾ, ಆ ಥರ. ಇಲ್ಲಿ ಒಂದು ಕಡೆ ಸಾಂಬಾರು ಆಗ್ತಾಯಿದೆ, ಅನ್ನನೂ ಆಯಿತು. ಕುಕ್ಕರೆಲ್ಲ ಇಳಿಸ್ಕೊಂಡು ಇಲ್ಲಿ ಕಾಳಿಗೆ ಇಕ್ಕೊಂಡೆ. ಇದು ಆಯಿತು, ಪಲ್ಯನೂ ಆಯಿತು. ಚಿನ್ಮಯ್ಯಗೂ ಹಶ್ವಾಗ್ಬಿಟ್ಟಿತ್ತು ಅನಿಸುತ್ತೆ, ಆಲೇ 2 ಗಂಟೆ 2 ಕಾಲು ಆಗಿತ್ತಲ್ಲ. ಅಮ್ಮ ನಾನು ಊಟ ಮಾಡ್ತಿದ್ದೆ, ಸರಿ ಮಾಡು ನೀನು ಅಂತೇಳಿ ಅವನೇ ಊಟ ಇಕ್ಕೊಂಡ. ಅವ್ನಿಗೆ ಊಟ ಕೊಟ್ಬಿಟ್ಟು ನಾನು ರೆಡಿ ಆಗೋಣ ಅಂತ ಹೋದೆ.
ಟೈಮ್ ಬೇರೆ ನೋಡ್ತಾ ಇರ್ಬೋದು ನೀವಿಲ್ಲಿ. ಸ್ವಲ್ಪ ಬಿಸಿ ಬಂದಿತ್ತು ಅಷ್ಟೇನೆ. ಆದ್ರೂ ಅವ್ನಿಗೆ ಅದೇ ಸಾಂಬಾರೇ ಬೇಕಿತ್ತು. ಗಮ್ ಅಂತ ಇತ್ತು ಸಾಂಬಾರು. ನಂಗೆ ಅದೇ ಬಸ್ಸಾರೇ ಬೇಕು ಅಂತ ಅಂದ. ಸರಿ ಆಯಿತು ತಿನ್ನು ಅಂತ ಹೇಳಿ ಅವನಿಗೂ ಕೊಟ್ಬಿಟ್ಟೆ. ಮುದ್ದೆ ತಿಂತಾನೆ. ಇವಾಗ ಸ್ವಲ್ಪ ಮುದ್ದೆ ತಿನ್ನಿಸ್ತಾ ಇದ್ದೀನಿ. ಮುಂಚೆ ಎಲ್ಲ ಮುದ್ದೆ ತಿನ್ನೋನು. ಮಿಡಲಲ್ಲಿ 1-1.5 ವರ್ಷ ಮುದ್ದೆ ತಿನ್ನೋದೇ ಬಿಟ್ಬಿಟ್ಟ ಅವನು. ಅದೇನಕ್ಕೆ ಅಂತ ಗೊತ್ತಿಲ್ಲ. ಹಠ ಮಾಡೋನು. ಮುದ್ದೆ ಅಂತಂದರೆ ಅಳೋದು, ಹಠ ಮಾಡೋದು. ಗದರಿಸಿ ಎಷ್ಟು ದಿನ ಅಂತ ತಿನ್ಸೋಕ್ಕಾಗುತ್ತೆ, ಹೊಡೆದು ಎಷ್ಟು ದಿನ ಅಂತ ತಿನ್ಸೋಕ್ಕಾಗುತ್ತೆ. ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರು ಇವಾಗ ಕುದಿ ಹತ್ತಿದೆ ಆಯಿತಾ. 2 ನಿಮಿಷದಿಂದ ಹೈ ಫ್ಲೇಮಲ್ಲಿ ಕುದ್ದಿದೆ. ಇವಾಗ ಆರಿಸಿದ್ರೆ ಸಾಕು. ಅಪ್ಪ ಬರೋಷ್ಟರಲ್ಲಿ ಚೆನ್ನಾಗಿ ಕುದಿಯುತ್ತೆ. ನನಗೂ ಟೈಮ್ ಆಗಿಬಿಟ್ಟಿತ್ತು. ಹೊರಟೆ ನಾನುನುವೆ. ಇಲ್ಲ ರೋಡಲ್ಲಿ ಅಪ್ಪ ಸಿಕ್ತು. ಅಪ್ಪನ ಕರ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದಾಯ್ತು ನಾನು. ಅಪ್ಪ ಅಂದರೆ ನಾಗವಲ್ಲಿಗೆ ಹೋಗು. ಅವ್ರದ್ದು ಮೋಟ್ರು ಸ್ವಲ್ಪ ಮಿಷಿನ್ ಮನೆದೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ತೊಗೊಂಬರ್ತೀನಿ ಕಣಮ್ಮ ಅಂತವರು. ನಾನು ಇಲ್ಲಿ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಲ್ಲೇ ಸ್ವಲ್ಪ ಲೇಟೇ ಆಗೋಯ್ತು ಹೇಳಬೇಕು ಅಂದರೆ. 1/2 ಅವರ್ ಅಲ್ಲೇ ನಿಂತ್ಕೊಂಡೆ. ಅಲ್ಲಿಂದ ಬಂದು ನಾನು ಇವೆಲ್ಲ ಹೋಗಿದ್ನಲ್ಲ ಮನೆ ದೇವ್ರ ತೇರು ಬೇರೆ ಅಂದರೆ ರಥೋತ್ಸವ ನಾಳೆ. ಎಲ್ಲನೂ ಏನೇನು ಬೇಕೋ ಐಟಮ್ಗಳನ್ನೆಲ್ಲ ತೊಗೊಂಡು ತರಕಾರಿಗಳು ಇವೆಲ್ಲ ತೊಗೊಂಡು ಬರೋಣ ಅಂತ ಹೋದೆ. ಸೊ ಅಲ್ಲಿ ಇಬ್ಬರು ಸಬ್ಸ್ಕ್ರೈಬರ್ ಅಂತೆ. ನನಗೆ ಗೊತ್ತಿರಲಿಲ್ಲ ಆಯಿತಾ. ಅವರೇ ಹೇಳಿದ್ರು, ಅಕ್ಕ ನಾನು ನಿನ್ನ ನೋಡಿದ್ದೀನಿ ಕಣಕ್ಕ ಯೂಟ್ಯೂಬಲ್ಲಿ ಅಂತ. ಸೊ ನನಗೂ ಖುಷಿ ಆಯಿತು. ಅವಣ್ಣ ನನಗೆ ಗುರ್ತಿಡಿದ್ರಲ್ಲ ಅಂತ ಅನ್ನಿಸ್ತು. ನಾನು ಪ್ರೀವಿಯಸ್ ಕಂಪ್ನಿಗೆ ಹೋಗ್ತಿದ್ರಂತೆ ಅವಣ್ಣ. ಗೊತ್ತಿಲ್ಲ ನನಗೆ. ಅವಣ್ಣನ ನೋಡೂ ಇರಲಿಲ್ಲ ನಾನು. ಅವಣ್ಣ ಗುರ್ತಿಡಿತು. ಇಲ್ಲಿ ಅಂಗಡಿಗೆ ಬಂದು ಸ್ವಲ್ಪ ಬಟ್ಟೆ ಬೇಕಿತ್ತು ನನ್ನ ಮಗನಿಗೆ. ಸಮ್ಮರ್ ಹಾಲಿಡೇಸ್ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಅವನಿಗೆ ಅವ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗೋ ಥರ ಬಟ್ಟೆಗಳು ಬೇಕಿತ್ತು. ಸೊ ತೊಗೊಂಡು ಬಂದೆ. ಇಲ್ಲೂ ಒಂದು ಅವಕ್ಕ ಹಂಗೆ ಕೇಳ್ತು. ಸೊ ನನಗೆ ಖುಷಿ ಆಯಿತು ಹೇಳ್ಬೇಕಂದ್ರೆ. ನಾನಿಲ್ಲಿ ಬಟ್ಟೆ ತೊಗೊಂಡು ಬರೋಷ್ಟೊತ್ತಲ್ಲಿ ಬಂದು ಸ್ವಲ್ಪ 1-2 ನಿಮಿಷ ನಿಂತ್ಕೊಂಡೆ. ಅಪ್ಪನೂ ನಾಗೋಲ್ಲಿಂದ ಬಂತು. ಅವ್ರಿಗೂ ಎಲ್ಲ ಫ್ರೆಶ್ ಜ್ಯೂಸ್ ಕೊಡಿಸ್ದೆ. ಅಲ್ಲಿ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಏನೇನು ತಂದಿದ್ವಿ ಎಲ್ಲನೂ ಎಲ್ಲ ಒಳಗೆ ಎತ್ತಿಡ್ತಾಯಿದ್ವಿ. ಗಾಡಿ ಡಿಕ್ಕಿಲಿ ಹಾಕ್ಕೊಂಬಂದಿದ್ದೆ ನಾನು. ಜಾಸ್ತಿ ಇತ್ತು ಐಟಮ್. ನಾನು ಅಪ್ಪ ಚಿನ್ಮಯ್ 3 ಜನನೂ ಹೋಗಿದ್ರಿಂದ ಎಲ್ಲಿ ಇಟ್ಕೊಳೋದು. ಸೊ ಡಿಕ್ಕಿಲಿ ಸ್ವಲ್ಪ ಹಾಕ್ಕೊಂಡು ಅಪ್ಪ ಬೇರೆ ಸ್ವಲ್ಪ ಇಟ್ಕೊಂಬಂದರು. ಹಂಗಾಗಿ ಮೋಟ್ರೆಲ್ಲ ತೊಗೊಂಡೋಗಿದ್ರಲ್ವ, ಪೈಪ್ಗಳೆಲ್ಲ ಇತ್ತು. ಸೊ ಹಂಗಾಗಿ ಕಷ್ಟ ಆಯಿತು ಸ್ವಲ್ಪ ಬರುವಾಗ. ನಿಧಾನಕ್ಕೆ ಹೋಗ್ಬಿಟ್ಟು ನಿಧಾನಕ್ಕೆ ಬಂದ್ವಿ. ಸುಮ್ಮನೆ ವೀಕ್ ಆಫು, ಸುಮ್ಮನೆ ಹಾಲಿಡೇ ಅಂತ ಅನ್ಸೋದು. ಅವತ್ತಿನಷ್ಟು ಕೆಲಸ ನಾರ್ಮಲ್ ಡೇಸಲ್ಲೂ ಇರಲ್ಲ. ಹಳೆದೇ ಇತ್ತು ನೋಡಿದ್ರೆ. ಇದು ಹಳೆದೇ ಇದೆ. ಇವಾಗ ಇಲ್ಲಿಗೆ ಇದು ಮಾಡ್ತಿರುತ್ತೆ. ನೀನೇ ಮಾಡ್ಕೊತಿದ್ದೀರಾ? ಒಂದು ಬ್ಯಾಗ್ ಹಾಕೊಂಡ್ಬಿಡಿ. ಅದಕ್ಕೆ ಇವಾಗ ನಾನು ಬರ್ಬೇಕು ಅಲ್ಲಿಗೆ. ಬಟ್ಟೆ ಅಂಗಡಿಗೆ. ನಾವು ಅಪ್ಪನಂತೂ ಕೆಲವೊಂದು ಸತಿ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಹೊರಗಡೆನೂ ಕೆಲಸ ಮಾಡಿ ಇಲ್ಲಿ ತೋಟ ಹೊಲ ಮನೆ ಎಲ್ಲನೂ ಮೇಂಟೈನ್ ಮಾಡ್ತಾರಲ್ಲ ಅನಿಸುತ್ತೆ. ಸೊ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಅನಿಸುತ್ತೆ. ಕೆಲವೊಂದು ಸತಿ ನಾವು ಹೆಲ್ಪ್ ಮಾಡಿಕೊಡ್ತೀವಿ. ಸೊ ಹಂಗಾಗಿ ಬಟ್ಟೆ ಒಗೆದ್ಬಿಟ್ಟು ಹಂಗೆ ಸೋರ್ಲಾಕ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಬಟ್ಟೆ ಒಣಗಾಕಿರಲಿಲ್ಲ. ಸೊ ಬಂದು ಫಸ್ಟು ಬಟ್ಟೆ ಒಣಗಾಕ್ಬಿಡೋಣ ಅಂತೇಳಿ ಬಟ್ಟೆ ಒಣಗಾಕ್ಕೊಳ್ತಾ ಇದ್ದೆ. ಸ್ವಲ್ಪ ಬಿಸಿಲಿತ್ತು. ಸೊ ಹಂಗಾಗಿ ಒಣಗಾಕ್ಬಿಡೋಣ ಅಂತೇಳಿ ಒಣಗಾಕ್ಕೊಳ್ತಾ ಇದ್ದೆ. ಈ ಮೋಲ್ಡ್ ಈ ಮೆಟ್ಲು ಹತ್ತೋ ಅಷ್ಟೊತ್ತಲ್ಲಿ ನನಗಂತೂ ಹೆವಿ ಟಯರ್ಡ್ ಆಗೋಯ್ತು ಹೇಳ್ಬೇಕಂದ್ರೆ. ಆಗಲಿಲ್ಲ ಬಿಡಲಿಲ್ಲ. ಹಂಗೂ ಚಿನ್ಮಯಿ ನಾನು ತಂದ್ಕೊಡ್ತೀನಿ ಹೋಗು ಅಂತಂದ. ಅದು ವೆಯ್ಟ್ ಇತ್ತು, ಅವನಿಗೂ ಕಷ್ಟ ಆಗುತ್ತಲ್ವ. ಸೊ ನಾನೇ ತಂದ್ಕೊಳ್ತೀನಿ ಹೋಗು ನೀನು ಅಂತ ಹೇಳಿ ಅವನನ್ನು ಕಳಿಸ್ಬಿಟ್ಟು ನಾನಿಲ್ಲಿ ನನ್ನ ಕೆಲಸ ಮಾಡ್ಕೊಳ್ತಾ ಇದ್ದೆ. ಬೆಳಗಿಂದ ಸ್ವಲ್ಪ ಅದು ಇದು ಮಾಡ್ತಾನೆ ಇದ್ದ. ಸೊ ಆಟ ಆಡ್ಕೊ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ನಾನು ಅವನ್ನ. ಸೊ ಅವನು ಖುಷಿಯಾಗೋದ. ನಾನು ಮನೆ ತಾವಿದ್ರೆ ಸ್ವಲ್ಪ ಅವಾಯ್ಡ್ ಆಗಿರ್ತಾನೆ, ಬಿಸಿಲಿಗೆಲ್ಲ ಅಷ್ಟು ಹೋಗಲ್ಲ. ನಾನು ಮನೆ ತಾವಿಲ್ಲ, ನಾನು ಕೆಲ್ಸಕ್ಕೆ ಹೋದೆ ಅಂತಂದರೆ ಸ್ವಲ್ಪ ಹೇಳಿದ ಮಾತು ಕೇಳಲ್ಲ. ಅಜ್ಜಿ ತಾತನ ಮೊಮ್ಮಗಲ್ಲ. ಸೊ ಹಂಗಾಗಿ ಮನೆಗೆ ಬಂದು ಹೂವು ಎಲ್ಲ ಕಟ್ಕೊಂಡು ಟೀ ಮಾಡ್ಕೊಂಡು ಕುಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್.